ಯಾರಿದ್ದೀರಾ ಮನೆಯಲ್ಲಿ? ನಮಸ್ಕಾರ ಸರ್. ಹಾಂ ಮೇಡಮ್, ನಾನು ಮ್ಯಾರೇಜ್ ಬ್ರೋಕರ್ ಹನುಮಂತಪ್ಪ ಅಂತೇಳಿ. ನಿಮಗೆ ಒಬ್ಬಳು ಮಗಳಿದ್ದಾಳೆ ಅಂತ ಹೇಳಿದರು, ಅದಕ್ಕೆ ನೋಡ್ಕೊಂಡು ಹೋಗೋಣ, ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಂ ಸರ್, ಇವಳೇ ನನ್ನ ಮಗಳು ಅಶ್ವಿನಿ ಅಂತೇಳಿ. ನಮಸ್ಕಾರ ಸರ್. ಮೇಡಮ್, ನಿಮ್ಮ ಮಗಳಿಗೆ ಯಾವ ಥರ ಹುಡುಗ ಬೇಕು? ಸರ್, ಅದು ನಮ್ಮ ಮಗಳು ಭಾಳ ಜಾಣೆ. ಎಲ್ಲ ಮನೆಯಲ್ಲಿದ್ದು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ತಾಳೆ, ಡಿಶ್ ವಾಷರ್ಗೆ ಪಾತ್ರೆ ಹಾಕ್ತಾಳೆ, ಮನೆ ಕೆಲಸನ ಎಲ್ಲ ನೀಟಾಗಿ ನೋಡ್ಕೊಂಡು ಹೋಗ್ತಾಳೆ. ಅಯ್ಯೋ, ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾಳಂತೆ. ಏನು ಕೆಲಸನೇ ಎಲ್ಲ ನೋಡ್ಕೊಂಡು ಹೋಗೋದು ಮನೆ ಕೆಲಸ ಅಂತ. ಅಯ್ಯೋ ಅಲ್ರಿ, ನಿಮ್ಗೆ ಯಾವ ಥರ ಹುಡುಗ ಬೇಕು? ಎಕ್ಸ್ಪೆಕ್ಟೇಷನ್ ಏನಾಯ್ತು ನಿಮಗೆ? ಹೇಳ್ರಿ, ಆ ಥರ ಹುಡುಗ ಇದ್ರೋ ನೋಡೋಣಂತೆ. ಸರ್, ನಮ್ಮ ಮಗಳಿಗೆ ಹ್ಯಾಂಡ್ಸಮ್ ಆಗಿರಬೇಕು. ಆಮೇಲೆ ಹಿಂದೆ ಫ್ಯಾಮಿಲಿಯಲ್ಲಿ ತಂದೆ ತಾಯಿ ನಾದಿನಿ ಮಾತ್ರ ಇರಬಾರ್ದು. ಅದೇ ನಂದು ಮೇನ್ ಎಕ್ಸ್ಪೆಕ್ಟೇಷನ್. ಅಂಕಲ್, ನನ್ನ ಎಕ್ಸ್ಪೆಕ್ಟೇಷನ್ ಅಂದರೆ ನನಗೆ ಹುಡುಗ ಫುಲ್ ಹ್ಯಾಂಡ್ಸಮ್ ಆಗಿರಬೇಕು. ಆಮೇಲೆ ಸ್ಯಾಲ್ರಿ 1,00,000ವರೆಗೂ ಸ್ಯಾಲ್ರಿ ಇರಬೇಕು. ಆಮೇಲೆ ನೋಡೋಕ್ಕೆ ಫುಲ್ ರಿಚ್ ಆಗಿರಬೇಕು. ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿರಬೇಕು. ನನ್ನ ಬಿಟ್ಟು ಬೇರೆ ಯಾರನ್ನೂ ನೋಡಬಾರ್ದು ಅಂಕಲ್. ಆ ಥರ ಕ್ಯಾರೆಕ್ಟರ್ ಇರಬೇಕು. ಈಕಿ ಮಕ ನೋಡು ಹೆಂಗೈತಿ, ತುಟಿ ನೋಡು, ಕೂದಲ ನೋಡು, ಕೆಂಪು ಕೂದಲ, ಕಾಲನ್ನು ಕೋಳಿ ಬಾತ್ ಕೋಳಿ ಕಾಲಾಗವು. ಪರ್ಸ್ನಾಲಿಟಿ ನೋಡಿ, ಗಾಳಿಗೆ ಊದಿದ್ರೆ ಹೊತ್ಕೊಂಡು ಬಿದ್ದು ಬಿಡಂಗದಾಳ. ಈಕೆಗೆ ಎಕ್ಸ್ಪೆಕ್ಟೇಷನ್ ಹುಡುಗನ ಬಗ್ಗೆ ಕೇಳ್ತಾಳೆ. ಶಿವನೇ, ಈಗ ಬರ್ತಾ ಕಾಲ ಹುಡುಗಿಯರ್ದಂತೂ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್. ಮತ್ತೇನಾದರೂ ಎಕ್ಸ್ಪೆಕ್ಟೇಷನ್ ಐತೇನಮ್ಮ ನಿನಗೆ? ಇಲ್ಲ ಬಿಡ್ರಿ, ಯಾವುದೂ ಎಕ್ಸ್ಪೆಕ್ಟೇಷನ್ ಇಲ್ಲ, ಇಷ್ಟೇ ಅವಳದು. ಏನು ಓದಿದಾಳು ನಿಮ್ಮ ಮಗಳು? ಅಂಕಲ್, ನಾನು 10th ಫೇಲ್ ಆಗಿದ್ದೀನಿ. ಹಾಂ, 10th ಫೇಲಿಗೆ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ನ?